ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಹಲವು ಗೊಂದಲಗಳ ಮಧ್ಯೆಯೂ ಅವಳಿ ನಗರಿ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಈಗಾಗಲೇ 80% ಪೂರ್ಣಗೊಂಡಿದೆ ಎಂದು ಮಹಾನಗರ ಪಾಲಿಕೆಯ ಆಯುಕ್ತರಾದ ಡಾಕ್ಟರ್ ರುದ್ರೇಶ್ ಘಾಳಿ ಅವರು ತಿಳಿಸಿದ್ದಾರೆ. ನಾವು ಸೆಂಟ್ರಲ್ ಮತಕ್ಷೇತ್ರದಲ್ಲಿ 88% ಸುಮಾರು 2,35,000 ಫಾರ್ಮ್ಗಳನ್ನು ಈಗಾಗಲೇ ಮನೆ ಮನೆಗೆ ತಲುಪಿಸಿದ್ದೇವೆ. ಮುಂದುವರಿದು ಮುಖ್ಯ ಚುನಾವಣಾಧಿಕಾರಿಗಳ ಒಂದು ಡೈರೆಕ್ಷನ್ಸ್ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ನಾವು ಹೋದ ವಾರ ಮಾಡಿದ ತರಹ ಈ ವಾರ ಅಂದರೆ ನಾಳೆ ಶನಿವಾರ ಮತ್ತು ರವಿವಾರ 2 ದಿವಸ ವಿಶೇಷ ಕ್ಯಾಂಪ್ಗಳನ್ನು ನಾವು ಪ್ರತಿ ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಮತಗಟ್ಟೆಯಲ್ಲಿ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎಸ್ಐಆರ್ ಕಾರ್ಯವು ಯಶಸ್ವಿಯಾಗಿ ನಡೆಯುತ್ತಿದ್ದು ಸಾರ್ವಜನಿಕರು ಉತ್ತಮ ಸಹಕಾರ ನೀಡುತ್ತಿರುವುದು ಸಂತಸದ ವಿಷಯವಾಗಿದೆ. ಎಸ್ಐಆರ್ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಮಹಾನಗರ ಪಾಲಿಕೆಯ ಸಿಬ್ಬಂದಿ ಸಮರ್ಪಕವಾಗಿ ಹಾಗೂ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇನ್ನು ಉಳಿದಿರುವ ಪ್ರಕ್ರಿಯೆ ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದು ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಮತಗಟ್ಟೆಯಲ್ಲಿ ಅಲ್ಲಿ ಇರ್ತಾರೆ ಸಾರ್ವಜನಿಕರು, ನಾಗರಿಕರು ಅಲ್ಲಿ ಹೋಗ್ಬೋದು. ಅಲ್ಲಿ ಹೋಗಿ ತಮಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗಾಗಿ ಏನೇ ತೊಂದರೆಗಳಿದ್ರು ಅಲ್ಲಿ ಯಾವ ಥರ ಫಾರ್ಮನ್ನು ಭರ್ತಿ ಮಾಡಬೇಕು, ಮತ್ತು ಏನಾದರೂ ಸಲಹೆಗಳು ಸೂಚನೆಗಳು ಅವ್ರಿಗೇನಾದರೂ ಅಲ್ಲಿ ಅವಶ್ಯಕತೆ ಇದ್ದಲ್ಲಿ ಅಲ್ಲಿ ಮತದಾರರು ಅಲ್ಲಿ ಹೋಗಿ ಅಲ್ಲಿ ತಮಗೆ ಏನು ಸಮಸ್ಯೆಗಳಿವೆ, ಏನು ತೊಂದರೆಗಳಿವೆ ಅದನ್ನೆಲ್ಲ ಅಲ್ಲಿ ತಿಳ್ಕೋಬಹುದು. ನಗರದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸುಗಮವಾಗಿ ಸಾಗುತ್ತಿರುವುದಕ್ಕೆ ಸಾರ್ವಜನಿಕರ ಸಹಕಾರವೇ ಕಾರಣ. ಇದೇ ರೀತಿ ಸಹಕಾರದ ಜೊತೆಗೆ ಸಿಬ್ಬಂದಿ ಹಾಗೂ ನಾಗರಿಕರ ಬಾಂಧವ್ಯವೇ ಇದಕ್ಕೆ ಮುಖ್ಯ ಕಾರಣ ಎಂದು ತಿಳಿಸಿದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.